ಕನಕಪುರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯಗಳ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಜಾರಿಗೊಳಿಸಲಾದ ವಿಶೇಷ ಯೋಜನೆಗಳಾದ ಪರಿಶಿಷ್ಟ ಜಾತಿ, ಉಪಜಾತಿ ಮತ್ತು ಬುಡಕಟ್ಟು ಉಪಯೋಜನೆಗೆ ಮೀಸಲಿಟ್ಟ ಹಣವನ್ನು ಸತತ 3 ವರ್ಷಗಳ ಕಾಲ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ದುರುಪಯೋಗ ಮಾಡಿಕೊಂಡಿರುವ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಮ್ಮದಿವಿಗೆ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿ ಕರೆದು ಮಾತನಾಡಿದ ಅವರು, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಕಾಲ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಎಸ್ಸಿ, ಎಸ್ಪಿ ಮತ್ತು ಟಿಎಸ್ಪಿಯ 39,000 ಕೋಟಿ ಹಣ ದುರುಪಯೋಗ ಮಾಡಿಕೊಂಡಿದ್ದು, ಇದೀಗ ಮತ್ತೊಂದು ಬಜೆಟ್ ಮಂಡನೆ ಹೆಸರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತ್ತೆ 15,000 ಕೋಟಿ ರೂಪಾಯಿಗಳನ್ನು ಮುಳುಗಿಸಲು ಸಜ್ಜಾಗಿದ್ದಾರೆ. 7D ಕಾಯ್ದೆಯನ್ನು ಕಿತ್ತುಹಾಕಿ ಎಸ್ಸಿ, ಎಸ್ಪಿ, ಟಿಎಸ್ಪಿ ಕಾಯ್ದೆಯನ್ನು ಬಲಪಡಿಸಿದ್ದೇ ನಾವು ಎಂದು ಬೆನ್ನು ತಟ್ಟಿಕೊಳ್ಳುವ ಸಿಎಂ ಸಿದ್ದರಾಮಯ್ಯನವರು ಒಳಗೊಳಗೆ 7C ಮೂಲಕ ದಲಿತರ ಮೀಸಲು ನಿಧಿಗೆ ಕನ್ನ ಹಾಕುತ್ತಿದ್ದಾರೆ ಎಂದರು. 2025-26ರಲ್ಲಿ ಎಸ್ಸಿ, ಎಸ್ಪಿ, ಟಿಎಸ್ಪಿಗೆ ಬಜೆಟ್ನಲ್ಲಿ ನಿಗದಿಯಾದದ್ದು 42,018 ಕೋಟಿ ರೂಪಾಯಿಗಳು. ಆದರೆ 2026 ಫೆಬ್ರವರಿ 16ರವರೆಗೆ ಬಳಕೆಯಾದದ್ದು 23,788 ಕೋಟಿ ಮಾತ್ರ. ಇದರಲ್ಲಿ ಗ್ಯಾರಂಟಿ ಬಾಬ್ತು 13,443 ಕೋಟಿ ರೂಪಾಯಿ. ಅಂದರೆ ಈ ವರ್ಷ ಎಸ್ಸಿ, ಎಸ್ಪಿ, ಟಿಎಸ್ಪಿಗೆ ಖರ್ಚಾಗಿರುವುದು ಕೇವಲ 10,345 ಕೋಟಿ ರೂಪಾಯಿಗಳು. ಬಾಕಿ 18,230 ಕೋಟಿ ಖರ್ಚಾಗದೆ ಉಳಿದಿದೆ. 7D ಅನ್ವಯ ಯಾರನ್ನು ಶಿಕ್ಷಿಸಬೇಕು ಎಂದು ಪ್ರಶ್ನಿಸಿದರು. ಆದ್ದರಿಂದ ಈ ಬಾರಿ ಬಜೆಟ್ಗೆ ಮೊದಲೇ ಸರ್ಕಾರ ಎಸ್ಸಿ, ಎಸ್ಪಿ, ಟಿಎಸ್ಪಿ ಹಣಕ್ಕೆ ಕೈ ಹಾಕುವುದಿಲ್ಲ ಎಂದು ಮೊದಲೇ ಘೋಷಿಸಬೇಕು. ಕಳೆದ 3 ವರ್ಷದಿಂದ ದುರ್ಬಳಕೆಯಾಗಿರುವ 39,000 ಕೋಟಿ ರೂಪಾಯಿಗಳನ್ನು ದಲಿತರಿಗೆ ವಾಪಸ್ ಕೊಡಬೇಕು. 39,000 ಕೋಟಿ ಹಣದಲ್ಲಿ ಎಲ್ಲ ಜಿಲ್ಲೆಗಳ ದಲಿತರ ಅಭಿವೃದ್ಧಿಗೆ ಮೂಲಭೂತ ಸೌಲಭ್ಯ ಒದಗಿಸಲು ತಲಾ 1,000 ಕೋಟಿ ಕೊಡಬೇಕು. ಎಸ್ಸಿ, ಎಸ್ಟಿ ನಿಗಮಗಳಿಗೆ ತಲಾ 1,000 ಕೋಟಿ ರೂಪಾಯಿ ಕನಿಷ್ಠ ಅನುದಾನ ಘೋಷಿಸಬೇಕು ಮತ್ತು ಕಳೆದ 3 ವರ್ಷಗಳಿಂದ ದುರ್ಬಳಕೆಗೆ ದಾರಿ ಮಾಡಿಕೊಡುತ್ತಿರುವ 7C ಕಾಯ್ದೆಯನ್ನು ರದ್ದು ಮಾಡಬೇಕೆಂದು ದಲಿತ ಮುಖಂಡರುಗಳು ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರಕ್ಕೆ ಒತ್ತಾಯಿಸಿದರು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಭರತ್ ಕುಮಾರ್, ಚಿಕ್ಕವೀರಭದ್ರಯ್ಯ, ಮುತ್ತುರಾಜ್, ಶ್ರೀನಿವಾಸ್ ಮೂರ್ತಿ, ಸತೀಶ್ ಮುಂತಾದವರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳ ಪರವಾಗಿದ್ದೀವಿ. ನಾವು ದಲಿತ ವರ್ಗದವರ ಅಭ್ಯುದಯಕ್ಕಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಹುಟ್ಟಿರ್ತಕ್ಕಂಥದ್ದೇ ದಲಿತರನ್ನ ಕಾಪಾಡೋಕ್ಕೋಸ್ಕರ ಅಂತಕ್ಕಂಥ ಒಂದು ಏನು ಭ್ರಮಾತ್ಮಕವಾದಂಥ ಇದನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ಇಡೀ ದಲಿತ ಸಮುದಾಯದ ಮತಗಳನ್ನು ಪಡ್ಕೊಳ್ತಾ ಇದೆ. ಅದು ಎಲ್ಲ ದಲಿತ ಸಮುದಾಯ ಅಂತಂದರೆ ಒಂದು ವಲಯರು, ಮಾದಿಗರು, ಗೋವಿಗಳು, ಲಂಬಾಣಿಗಳು, ಕೊರ್ಮ, ಕೊರ್ಚ ಎಲ್ಲ ಜಾತಿಯ 101 ಜಾತಿಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳು, ಆದಿವಾಸಿ ಜನಗಳ ಮತವನ್ನು ಸಹ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದೆ. ಸೊ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ಸು ಏನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳ ಅಭ್ಯುದಯಕ್ಕೋಸ್ಕರ ಸಂವಿಧಾನಾತ್ಮಕವಾಗಿ ಒಂದು ಆರ್ಥಿಕ ವಲಯದಲ್ಲಿ, ಶೈಕ್ಷಣಿಕ ವಲಯದಲ್ಲಿ, ಸಾಮಾಜಿಕ ವಲಯದಲ್ಲಿ ಮತ್ತು ಬೇರೆ ಬೇರೆ ವಲಯಗಳಲ್ಲಿ ಮೀಸಲಿಟ್ಟಿರ್ತಕ್ಕಂಥ ಒಂದು SCP, TSP ಏನು ಸ್ಪೆಷಲ್ ಕಾಂಪೊನೆಂಟು, ವಿಶೇಷ ಘಟಕ ಯೋಜನೆಗಳು ಮತ್ತು ಉಪಯೋಜನೆಗಳು, ಅದರ ಮುಖಾಂತರ ಇಡೀ ದಲಿತ ವರ್ಗದವರನ್ನು ಮತ್ತು ಶೋಷಿತ ಸಮಾಜಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಬಳಸಬೇಕಾಗಿರ್ತಕ್ಕಂಥ ಫಂಡ್ಸನ್ನು ಅವರು ಕಾಂಗ್ರೆಸ್ ಸರ್ಕಾರದವರು ಇತ್ತೀಚೆಗೆ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ, ತಮ್ಮ ರಾಜಕೀಯ ಪ್ರೇರಿತ ಇದಕ್ಕೋಸ್ಕರ ಒಂದು ಗೃಹಲಕ್ಷ್ಮಿ ಯೋಜನೆಗೆ, ಶಕ್ತಿ ಯೋಜನೆಗೆ, ಅನ್ನಭಾಗ್ಯ ಯೋಜನೆಗೆ ಮತ್ತು ಗೃಹಜ್ಯೋತಿ ಯೋಜನೆಗೆ, ಯುವ ನಿಧಿ ಯೋಜನೆಗಳಿಗೆ, ಇಂಥ ಯೋಜನೆಗಳಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಅಭ್ಯುದಯಕ್ಕೆ ಮೀಸಲಿರ್ತಕ್ಕಂಥ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಅವರ ರಾಜಕೀಯ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸ್ಕೊಳ್ತಾ ಇರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ವರ್ಗಗಳ ಮೇಲೆ ನಡೆಸ್ತಕ್ಕಂಥ ಒಂದು ದೌರ್ಜನ್ಯ ಆಗಿದೆ, ಸರ್ಕಾರಿ ದೌರ್ಜನ್ಯ ಆಗಿದೆ. ಇದು ಈ ಏನು ಗ್ಯಾರಂಟಿಗಳನ್ನು ಕೊಟ್ಟು ಈಗ ಎಚ್.ಸಿ. ಮಹದೇವಪ್ಪ ಅವರು, ಸಿದ್ದರಾಮಯ್ಯನವರು ಹೇಳಿದ್ರು, ನನಗೂ ಫ್ರೀ, ನನ್ನ ಹೆಂಡ್ರಿಗೂ ಫ್ರೀ, ನಿನಗೂ ಫ್ರೀ, ನಿನ್ನ ಹೆಂಡ್ರಿಗೂ ಫ್ರೀ, ಕಾಕಾ ಇವನಿಗೂ ಸಾಬ್ರಿಗೂ ಫ್ರೀ, ಅವನ ಹೆಂಡ್ರಿಗೂ ಫ್ರೀ ಅಂತ ಹೇಳಿದ್ರು. ಆದರೆ ಇವತ್ತು ಇವರೆಲ್ಲ ಏನು ಮಾಡಿದ್ದಾರೆ, ಸರ್ಕಾರದವ್ರು ಏನು ಮಾಡಿದ್ದಾರೆ, ಕ್ಯಾಬಿನೆಟಲ್ಲಿರ್ತಕ್ಕಂಥ ಮಂತ್ರಿಗಳೇನು ಮಾಡಿದ್ದಾರೆ, SCP, TSP ಇರ್ತಕ್ಕಂಥ ಹಣನ ಅವ್ರೆಂಗೋ ದೋಚಿದ್ದಾರೆ. ಆದರೆ ಊರಲ್ಲಿರ್ತಕ್ಕಂಥ ದಲಿತ ವರ್ಗದವ್ರಿದಲ್ಲ, ಅವ್ರಿಗೂ ಫ್ರೀ, ಅವ್ರ ಹೆಂಡತಿಗೂ ಫ್ರೀ. ಆ ಯೋಜನೆಗಳನ್ನು ಎಲ್ಲಿ ಮಾಡಿದ್ದಾರೆ? ಆ ಯೋಜನೆಗಳನ್ನು ಯಾವುದನ್ನು ಕೂಡ ಮಾಡಿಲ್ಲ ಅವರು.
ತನ್ನ ಭಾಗ್ಯ ಇರ್ತಕ್ಕಂಥದ್ದನ್ನ ದಲಿತರಿಗೆ ಒಬ್ಬರಿಗೆ ಕೊಡ್ತಾ ಇಲ್ಲ, ಎಲ್ಲ ಜಾತಿಯವ್ರಿಗೂ ಕೊಡ್ತಾ ಇದ್ದಾರೆ. ಒಂದು ಗೃಹ ಜ್ಯೋತಿ ಯೋಜನೆ ಏನಿದೆ ಅದನ್ನ ಎಲ್ಲ ಜಾತಿಯವ್ರಿಗೂ ಕೊಡ್ತಾ ಇದ್ದಾರೆ. ಮತ್ತೆ ಏನು ಗೃಹಲಕ್ಷ್ಮಿ ಯೋಜನೆ ಇದೆ ಎಲ್ಲ ಜಾತಿಯವ್ರಿಗೂ ಕೊಡ್ತಾ ಇದ್ದಾರೆ. ಎಲ್ಲ ಜಾತಿಯವ್ರಿಗೂ ಫೆಸಿಲಿಟಿ ಕೊಡೋಕ್ಕೋಸ್ಕರ ಪರಿಶಿಷ್ಟ ಜಾತಿ ವರ್ಗದಲ್ಲಿ ಮೀಸಲಿಟ್ಟಿರ್ತಕ್ಕಂಥ ಈ ಒಂದು ನಿಧಿಗೆ ಕೈ ಹಾಕಿ ಕಣ್ಣಾಗ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ. ಆಮೇಲೆ ಸರ್ಕಾರದವ್ರು ಹೇಳಿದ್ದೇನು, ಇಲ್ಲ ನಾನೇ ಇದನ್ನೆಲ್ಲ ದಲಿತರ ಹಣವನ್ನು ಸೇವ್ ಮಾಡೋಕ್ಕೋಸ್ಕರ, ಸೇಫ್ಟಿ ಮಾಡೋಕ್ಕೋಸ್ಕರ ದಲಿತರ ಹಣವನ್ನು ಬೇರೆ ಅನ್ಯ ಯೋಜನೆಗಳಿಗೆ ಬಳಸ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು 7D ಅಂತಕ್ಕಂಥ ಒಂದು ಹೊಸ ಕಾಲಮನ್ನು ಅದಕ್ಕೆ ಸೇರ್ಪಡೆ ಮಾಡಿದ್ದೀನಿ. ಈ 7D ಮಾಡಿರೋದ್ರಿಂದ ಯಾರನ್ನು ಕೂಡ ಅದರಲ್ಲಿ ನೀವು ₹1 ಕದಿಯೋಕ್ಕಾಗಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಹೇಳಿದ್ದು. ಆದರೆ ಸರ್ಕಾರ ರಚನೆ ಇದು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಿದ್ರು ಅಂತಂದರೆ 7D ಯೋಜನೆ ಕಾಲಮನ್ನ ಜೊತೆಗೆ 7C ಸೇರಿಸಿದ್ರು. ಈ 7C ಇದೆಯಲ್ಲ ಇದೇನು ಮಾಡ್ತಾ ಇದೆ ಅಂತಂದರೆ ಇದು ಈ ಪರಿಶಿಷ್ಟ ಜಾತಿಯವರ ನಿಧಿ ಇದೆಯಲ್ಲ, ನಿಧಿನ ಕದಿಯೋದಕ್ಕೋಸ್ಕರ ತಂದಿರ್ತಕ್ಕಂಥ ಕಾನೂನು ಇದು 7C ಅಂತಕ್ಕಂಥದ್ದು. ಸೊ ಹಾಗಾಗಿ ಈ ಯೋಜನೆಗಳ ಮುಖಾಂತರ SC STಗಳ ಬಾಯಿಗೆ ಮಣ್ಣು ಸುರಿತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಇದರ ಇಬ್ಬಗೆಯ ನೀತಿಯನ್ನ ಸಿದ್ದರಾಮಯ್ಯ ಮತ್ತು ಅವರ ಸಂಪುಟ ಅದನ್ನ ಕೈ ಬಿಡಬೇಕು ಕೂಡಲೇ. ಮತ್ತೆ ಈ ಹೊಸದಾಗಿ ಏನು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ 2025-26 ಆದ್ಮೇಲೆ 26-27ಕ್ಕೆ ಏನು ಮುಂದಿನ ಬಜೆಟ್ನಲ್ಲಿ ನೀವು ಮೀಸಲಿಡ್ತಕ್ಕಂಥ ಹಣವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಭ್ಯುದಯಕ್ಕೋಸ್ಕರನೇ, ಅವರ ಏಳಿಗೆಗೋಸ್ಕರನೇ, ಅವರ ಶೈಕ್ಷಣಿಕ ಪ್ರಗತಿಗೋಸ್ಕರನೇ, ಅವರ ಊರು ಕೇರಿಗಳ ಅಭಿವೃದ್ಧಿಗೋಸ್ಕರನೇ ಮತ್ತು ಉನ್ನತ ವ್ಯಾಸಂಗಕ್ಕೋಸ್ಕರನೇ, ಸ್ಕಾಲರ್ಶಿಪ್ಗೋಸ್ಕರನೇ ಈ ಎಲ್ಲ ಹಣ ಬಳಕೆ ಆಗಬೇಕು. ಮತ್ತು ಈಗ ನಾವು ಒತ್ತಾಯ ಮಾಡ್ತಕ್ಕಂಥದ್ದು ಏನು ಅಂತಂದರೆ 2024, 25, 26 2 ವರ್ಷಗಳಲ್ಲಿ ಈ ಸರ್ಕಾರ ವಾಪಸ್ ಕಳಿಸಿರ್ತಕ್ಕಂಥ ಹಣ ಇದೆಯಲ್ಲ, ಮೊದಲು ಅದನ್ನು ಫುಲ್ಫಿಲ್ ಮಾಡಬೇಕು. ಮೊದಲು ಅದನ್ನ ವಾಪಸ್ ಕೊಡಬೇಕು. ಈ ಸಮುದಾಯದ ಅಭಿವೃದ್ಧಿಗೆ ಅದನ್ನ ವಾಪಸ್ ಕಟ್ಟಬೇಕು ಫಸ್ಟು ಸರ್ಕಾರ. ನೀವು ವಾಪಸ್ ಕಳಿಸಿದ್ದನ್ನ ಅದಕ್ಕೆ ಜಮಾ ಮಾಡ್ಕೊಳ್ಳೋದು, ಇನ್ನೊಂದು ಲೆಕ್ಕ ಸೇರಿಸಿಕೆ ನೀವು ಕ್ಲೋಸ್ ಮಾಡ್ಕೊಳ್ತಕ್ಕಂಥದ್ದಲ್ಲ. ಈ ರೀತಿ ಅವ್ರಿಗೆ ಖರ್ಚು ಮಾಡದೇ ಇರ್ತಕ್ಕಂಥ ಹಣ, ಅವ್ರಿಗೆ ಏನು ಖರ್ಚು ಮಾಡಬೇಕಾಗಿರ್ತಕ್ಕಂಥ ಹಣವನ್ನು ನೀವು ಖರ್ಚು ಮಾಡ್ದೇ ಉಳಿಸ್ತಕ್ಕಂಥದ್ದು ದಲಿತರ ಮೇಲೆ ಇರ್ತಕ್ಕಂಥ ದ್ರೋಹ, ಅದು ದೌರ್ಜನ್ಯ ಅದು. ಆದರೂ ನೀವು ಅದನ್ನು ವಾಪಸ್ ಕಳಿಸಿದ್ರ ಅಂತಂದರೆ ಅದು ಯಾವ ಅಕೌಂಟಲ್ಲಿ ಇದೆಯೋ ಅಲ್ಲಿಂದ ತೆಗೆದು ಅವರ ಅಭಿವೃದ್ಧಿಗೆ ವಾಪಸ್ ಹಾಕ್ಬೇಕು, ಅದನ್ನು ಖಜಾನೆಗೆ ಇರಿಸಾಲು ಮಾಡಬೇಕು ಅಂತೇಳಿ ನಾವು ಈ ಮುಖಾಂತರ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತೀವಿ. ಅದಾದ ನಂತರ 2026-27 ಬಜೆಟ್ನಲ್ಲಿ ನೀವು ಮಂಡನೆ ಮಾಡ್ತಕ್ಕಂಥ ಕಾಯ್ದಿರಿಸ್ತಕ್ಕಂಥ ಹಣ ಏನಿದೆಯೋ ಆ ಕಾಯ್ದಿರಿಸ್ತಕ್ಕಂಥ ಹಣವನ್ನು ಯಾವುದೇ ಕಾರಣದಿಂದ ₹1 ಕೂಡ SC STಗಳ ಹಣವನ್ನು ಅನ್ಯ ಯೋಜನೆಗಳಿಗೆ ಬಳಸ್ಕೊಳ್ದೇ ಇರೋ ರೀತಿಯಲ್ಲಿ ನೀವು ಇದು ಮಾಡಬೇಕು ಅಂತೇಳಿ, ಅದಕ್ಕೆ ಖರ್ಚು ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ.